ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಮ್ಮು, ನೀನು ಓಕೆ ತಾನೆ? ಆರ್ ಯು ಶೋರ್? ಅಯ್ಯೋ, ಆರ್ ಯು ಶೋರ್ ಅಂತ ಅದ್ ಎಷ್ಟತಿ ಕೇಳ್ತೀಯಾ? ಅವ್ರು ಈಗ ತಾನೇ ಕಂಡ್ಬಿಟ್ಟಿದ್ದಾರೆ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಸುಧಾರಿಸ್ಕೊಳಕ್ಕೆ ನೀವುಗಳು ಬಿಟ್ರೆ ತಾನೆ ಒಂದ್ರ ಮೇಲೆ ಒಂದು ಕೆಲಸ ಹೇಳಿ ಅವಳು ತಲೆ ಸುತ್ತ ಬೀಳೋ ಥರ ಮಾಡಿದ್ದೀರಲ್ಲ. ಆದಿ, ನಾನು ಆರಾಮಾಗೇ ಇದ್ದೀನಿ, ಡೋಂಟ್ ವರಿ. ಎಲ್ರೂ ಆಚೆ ಹೋಗಿ, ಅಮ್ಮು ಸ್ವಲ್ಪ ರೆಸ್ಟ್ ಮಾಡಿ. ಹೌದು ಅದಕ್ಕೆ, ನೀವೇನು ತಿಂದಿಲ್ವಲ್ಲ, ಸುಸ್ತಾಗ್ತಿರತ್ತೆ, ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ನೀನೇನು ಸ್ಪೆಷಲ್ಲಾ? ನೀನು ಹೊರಗಡೆ ಹೋಗು. ಆದಿ, ನೀನು ಹೋಗು, ನಾನು ನೋಡ್ಕೋತೀನಿ, ಡೋಂಟ್ ವರಿ. ಅದಕ್ಕೆ ನಿಮ್ಗೇನಾದ್ರೂ ಬೇಕು ಅಂದ್ರೆ ಕೇಳಿ, ಇಲ್ಲೇ ಹೊರಗಡೆ ಇರ್ತೀನಿ. ನನಗೇನು ಬೇಡ, ನೀನು ಹೋಗು. ಅದಕ್ಕೆ ಬೇಜಾರು ಮಾಡ್ಕೋಬೇಡಿ, ನಾನು ನೋಡ್ತಾನೆ ಇದ್ದೀನಿ, ನನ್ನ ಹತ್ರ ನೀವು ಸರಿಯಾಗಿ ಮಾತಾಡ್ತಾನೆ ಇಲ್ಲ. ನಾನಾಗೆ ಮಾತಾಡ್ಸಿದ್ರು ಅವಾಯ್ಡ್ ಮಾಡ್ತಿದ್ದೀರಾ. ಯಾಕದ್ಕೆ ನಾನು ಏನಾದ್ರೂ ತಪ್ಪು ಮಾಡೋದ್ನಾ? ನಾನು ಒಂದ್ ಕಡೆ 2 ಬೊಕ್ಕೆ ಇಟ್ಟಿದ್ದೀನಿ, ಒಂದು ಕೆಂಪು ಕಲರು, ಇನ್ನೊಂದು ಹಳದಿ ಕಲರ್. ನಾನು ಹೇಳಿರ್ಲಿಲ್ವಾ ಅದಕ್ಕೆ ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಅಂತ ನಾನು ಪ್ರೂವ್ ಮಾಡ್ತೀನಿ ಅಂತ? ಎಷ್ಟು ಚೆನ್ನಾಗಿ ನಟಿಸ್ತಾ ಇದೆಯಾ ಅಲ್ವಾ ಲಕ್ಕಿ? ಅದಕ್ಕೆ ಅಂತೂ ನನ್ನ ಎಮೋಷನ್ಸ್ ಜೊತೆ ನೀನು ಆಟ ಆಡ್ಬಿಟ್ಟೆ ಅಲ್ವಾ? ನಿನಗೇನ್ ಬೇಕೋ ಅದನ್ನೇ ಮಾಡ್ದೆ ಅಲ್ವಾ ನೀನು? ಇವಾಗ ನೀನು ಹ್ಯಾಪಿ ಆಗಿದ್ಯಾ ಅಲ್ವಾ? ನನ್ನ ಬಗ್ಗೆ ನಿನಗೆ ಯಾಕೆ ಚಿಂತೆ? ನಾನೇನ್ ಮಾಡಿದೆ ಅದಕ್ಕೆ? ನನ್ನ ತಾತ ನಿನ್ನ ಮಾತಿನ ಮುಂಚೆ ಹೊಗಳೋದನ್ನ ನೋಡಿ ನೀನು ತುಂಬಾ ಸೆನ್ಸಿಬಲ್ ಅನ್ಕೊಂಡಿದ್ದೆ, ಆದ್ರೆ ಇವಾಗ ಗೊತ್ತಾಗ್ತಿದೆ ನಿನ್ ಪ್ಲಾನ್ ಏನು ಅಂತ. ನನಗೆ ಮದ್ವೆ ಇಷ್ಟ ಇಲ್ಲ ಅಂತ ಗೊತ್ತಿತ್ತು ತಾನೆ ನಿನಗೆ? ನನ್ನ ರಿಸೆಪ್ಷನ್ ದಿನ ಯೆಲ್ಲೋ ಕಲರೇ ಬೊಕ್ಕೆ ಕೊಡ್ತೀನಿ ಅಂತ ಗೊತ್ತಿತ್ತು ಅಲ್ವಾ ನಿಂಗೆ? ಬೇಕು ಅಂತಾನೆ ರೆಡ್ ರೋಸ್ ನ ರೀಪ್ಲೇಸ್ ಮಾಡಿಸಿ ನನಗೆ ಮದ್ವೆ ಇಷ್ಟ ಅಂತ ಎಲ್ರೂ ನಂಬಿಸ್ಬಿಟ್ಟಿಯಲ್ಲ. ಆರ್ ಯು ಹ್ಯಾಪಿ? ಇವಳು ಇಷ್ಟೆಲ್ಲ ಮಾಡಿದ್ಲ, ಇದನ್ನ ನನ್ನ ಹತ್ರ ಯಾಕೆ ಹೇಳಿಲ್ಲ ಅಮ್ಮು? ಅಮ್ಮ, ನಾನೇನು ಮಾಡಿಲ್ಲ. ಸಾಕು, ಸುಳ್ಳು ಹೇಳ್ಬೇಡ. ಹೋಗು ಇಲ್ಲಿಂದ, ಹೋಗಿಲ್ಲಿಂದ. ಅದಕ್ಕೆ ನಿಮಗೆ ನಿಜವಾಗ್ಲೂ ಈ ಮದುವೆ ಇಷ್ಟ ಇರಲಿಲ್ವಾ? ಅದನ್ನೇ ತಾನೇ ಅವಳು ಮೊದಲಿಂದ ಹೇಳ್ತಾ ಇದ್ದಿದ್ದು. ಹೊರಡು ಇಲ್ಲಿಂದ, ಹೊರಡು. ಲಕ್ಕಿ, ನೀನು ಇಲ್ಲಿದ್ಯಾ? ನಿನ್ಗೋಸ್ಕರ ಅಲ್ಲೊಬ್ರು ಸ್ಪೆಷಲ್ ವ್ಯಕ್ತಿ ವೆಯ್ಟ್ ಮಾಡ್ತಾ ಇದ್ದಾರೆ. ಬಾ. ಯಾರು ಅಂದ್ರೆ ನೀನ್ ಮದುವೆ ಆಗೋ ಹುಡುಗ ಲಕ್ಕಿ. ನಿನ್ಗೋಸ್ಕರ ಪಾಪ ಆಗ್ಲಿಂದ ಕಾಯ್ತಾ ಇದ್ದಾರೆ. ಬಾ 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 ಬಾ. ಲಕ್ಕಿ, ಏನ್ ಯೋಚನೆ ಮಾಡ್ತಿದ್ಯಾ? ಬಾ. ಸಾರಿ ಆಂಟಿ, ಅದು ಅವ್ರು ಆಗ್ಲಿಂದ ವೆಯ್ಟ್ ಮಾಡ್ತಾ ಇದ್ರು, ಅದಕ್ಕೆ ಕೈ ಹಿಡ್ಕೊಂಡೆ. ಇರ್ಲಿ ಲಕ್ಕಿ, ಹೋಗಿ ಮಾತಾಡ್ಸಿ ಅಳಿಯಂದ್ರನ್ನ. ಇಷ್ಟೊಂದು ಕೇಳ್ಕೊಬೇಕಾ ನಿನ್ಗೆ? ಇಷ್ಟೊಂದು ಬಿಗುಮಾನ ಇರಬಾರ್ದು. ಪಾಪ, ಹೋಗಿ ಮಾತಾಡು, ಕರ್ಕೊಂಡು ಹೋಗಪ್ಪ. ಬಾಲಕಿ, ಬಾಲಕಿ ಬಾ. ಕರ್ಕೊಂಡು ಬಂದಿದ್ದೀನಿ, ಧಾರಾಳವಾಗಿ ಮಾತಾಡಿ, ಮನಸ್ಸು ಬಿಚ್ಚಿ ಮಾತಾಡಿ, ಸಂಕೋಚ ಮಾಡ್ಕೊಬಿಡಿ. ಏನೇ ನಿಜ ಎಲ್ಲ ಹಂಚ್ಕೊಬಿಡಿ. ಫುಲ್ಲು ಶೇಕಿಂಗ್.
ಕುಡ್ಕಂಗೆ ರಾಕ್ಷಸಿ ಜೋಡಿ. ನನ್ನ ಮಗಂದು ಇದಕ್ಕಿಂತ ಬೆಸ್ಟ್ ಪೇರು ಇನ್ನೊಂದಿಲ್ಲ. ಸೂಪರ್ ಸೂಪರ್. ಬಾಯ್ 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 ಬಾಯ್. ನಳಿನಿ, ಅಲ್ಲಿ ಲಕ್ಕಿ ಎಲ್ಲೂ ಕಾಣ್ತಾ ಇಲ್ಲ ಕಣೆ. ನೀವ್ ಈಗ ಬನ್ನಿ ನೋಡಿ, ಅಲ್ಲಿ ಮಾತಾಡ್ತಾ ಇದ್ದಾಳೆ ಅಳಿಯಂದ್ರ ಜೊತೆ. ಲೈಫ್ನಾಗೆ ನಾನು ಯಾರಿಗೂ ಇಷ್ಟೊತ್ತೆಲ್ಲ ಕಾದಿದ್ದೇ ಇಲ್ಲ. ಫಸ್ಟ್ ಟೈಮು ನಿಮ್ಗೋಸ್ಕರನೇ. ಇರ್ಲಿ, ಬೇಜಾರೇನಿಲ್ಲ. ನನಗೆ ನಿಂತಾವ್ ಮಾತಾಡ್ಬೇಕು ಅಂತ ತುಂಬಾ ಅನಿಸ್ತಾ ಇತ್ತು. ಮುಂದೆ ಒಟ್ಟಿಗೆ ಬದುಕೋರಲ್ವೇ, ನಿಮ್ಗೆ ನಂತವ ಏನಾದ್ರು ಕೇಳೋದೈತಾ? ಪಾಪ ನಿಮಗೆ ನಾಚಿಕೆ ಅನ್ಸುತ್ತೆ. ನನ್ನ ಬಗ್ಗೆನೇ ಮಾತಾಡೋಣ ಅಂತಂದರೆ ನನ್ನ ಬಗ್ಗೆನೇ ಹೇಳ್ಕೊಂಡ್ರೆ ಅಷ್ಟು ಚೆನ್ನಾಗಿರೋಕ್ಕಿಲ್ವೇನೋ. ಮದುವೆ ಆದಮೇಲೆ ನನ್ನ ಬಗ್ಗೆ ಎಲ್ಲ ನಿಮಗೆ ಗೊತ್ತಾಯ್ತದೆ. ಹೌದು, ಮದುವೆ ತಯಾರಿ ಎಲ್ಲ ಹೇಗೆ ನಡೀತೈತೆ? ನನ್ನಿಂದ ಏನಾದರೂ ಆಗಬೇಕಿದ್ರೆ ಹೇಳಿ, ಮಾಡುಮ್ಮ. ನೀವೇನು ಮಾತಾಡೋಕ್ಕಿಲ್ವಾ? ಅರ್ಥ ಆಯ್ತು, ನಂಗೆ ಅರ್ಥ ಆಯ್ತು. ಮನೆ ಫಂಕ್ಷನಲ್ಲಿ ನೀವು ಮನೆಯವರೇ ಓಡಾಡ್ತಿರ್ತಾರೆ, ಯಾರಾದ್ರೂ ನೋಡ್ಬಿಡ್ತಾರೆ ಅಂತನಾ? ಪರವಾಗಿಲ್ಲ. ನಂಗೂ ಈ ಪೂಜೆ ಗೀಜೆ ಅಂದ್ರೆ ಸ್ವಲ್ಪ ಅಲರ್ಜಿ. ಒಂದು ಕೆಲಸ ಮಾಡುಮ್ಮ, ಏನಿಲ್ಲ, ಸಂಜೆ ಮೇಕೆ ತೋಟದ ಹತ್ರ ಸಿಗುಮ್ಮ. ನಿಮ್ಮ ಮನೇಲಿ ನಾನು ಹೇಳಿದ್ರೆ ಕೇಳ್ತಾರೆ, ಏನು ಹೆದರ್ಕೊಂಬೇಡಿ. ಏನಾದ್ರೂ ನೆಪ ಹೇಳಿ, ನಾನೇ ಕರ್ಸ್ಕೊತೀನಿ. ಲಕ್ಕಿ ಮೊನ್ನೆ ಒಂದ್ ನಿಮಿಷ. ಅದು ನಿಮ್ದು ಮಾತೆಲ್ಲ ಮುಗಿತಲ್ವಾ? ಅತ್ತೆ ಕರಿತಿದ್ದಾರೆ, ನಾನು ಹೋಗ್ಬೇಕು. ಲಕ್ಕಿ ಮಾತಾಡಿದ್ದೇನೆ. ಅಷ್ಟೇ ಅಂತ. ಮೊರವಾದೇನೆ ಇಲ್ವಲ್ಲ? ಏನ್ ಬ್ರದರ್, ಎಲ್ಲ ಮಾತಾಡಿದ್ರಾ? ಮಾತಾಡಿದೆ ಅವನೊಬ್ನು. ಅಯ್ಯಯ್ಯೋ, ಹೌದಾ? ನಾವು ಗಡಿಯಂದ್ರ ಜೊತೆ ಮಾತಾಡೋಣ ಬನ್ನಿ. ಬಂದ್ರೆ ನಳಿನಿ, ತುಂಬ ಬರ್ತಾ ಇದ್ದಾರೆ. ತುಂಬ ಮಾತಾಡಿ. ಅಳಿಯಂದ್ರೆ ಮಾತಾಡಿದ್ರಾ? ಮಾತಾಡಿದೆ, ಆದ್ರೆ ನಾನೊಬ್ನು. ನಿಮ್ಮ ಮಗಳೇನು ಮಾತೇ ಆಡಲಿಲ್ಲ. ಸಂಕೋಚ ಜಾಸ್ತಿ ಅನ್ಸುತ್ತೆ. ನನಗೇನು ಪರವಾಗಿಲ್ಲ, ಇನ್ನೊಂದು ಕಿತ ಪುರ್ಸೊತ್ತು ಮಾಡ್ಕೊಂಡ್ಬಂದು ಮಾತಾಡ್ಸ್ಕೊಂಡು ಹೋಗ್ತೀನಿ. ಈಗ ಬರ್ತೀನಿ ಮಾವ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.